ಶರಣಾರ್ಥಿಗಳು. ಸ್ನೇಹಿತರೆ, ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳು ಅಸ್ತಿತ್ವದಲ್ಲಿದ್ದಾವೆ ಅನ್ನುವಂಥದ್ದು ನಮ್ಮ ಜೀವ ವಿಕಾಸವಾದದ ಒಂದು ವಾದ. ಅದರ ಪ್ರಕಾರ ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯ ಜೀವರಾಶಿ ಬಹಳ ಉನ್ನತವಾದದ್ದು ಅಂತ ನಾವೇ ಹೇಳ್ಕೊಂಡು ಬರ್ತಾ ಇದ್ದೇವೆ. ಮನುಷ್ಯನಿಗೆ ಇರತಕ್ಕಂಥ ಆಲೋಚನಾ ಶಕ್ತಿ, ವಿಚಾರ ಶಕ್ತಿ ಬೇರೆ ಯಾವ ಪ್ರಾಣಿಗಳಲ್ಲಿ ಇಲ್ಲ ಅನ್ನೋದು ಮನುಷ್ಯನ ವಾದ. ಪ್ರಾಣಿಗಳಿಗೆ ತಮಗೆ ಬೇಕಾಗುವ ವಿಚಾರ ಶಕ್ತಿ ಎಷ್ಟೋ ಅಷ್ಟು ಅವುಗಳಲ್ಲೂ ಇದೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಒಪ್ಕೊಳ್ಳೋದೇ ಇಲ್ಲ. ಆದರೂ ಮನುಷ್ಯನ ಈ ಅಗಾಧವಾದ ಆಲೋಚನಾ ಶಕ್ತಿ, ಸಂಶೋಧನಾ ಪ್ರವೃತ್ತಿಗಳು ಒಳ್ಳೆಯದನ್ನು ಕೂಡ ಮಾಡಿದ್ದಾವೆ, ಕೆಟ್ಟದನ್ನು ಕೂಡ ಮಾಡಿದ್ದಾವೆ. ನಾವು ಹೀಗೆ ಪರಿಶೀಲಿಸ್ತಾ ಹೋದಾಗ ಮನುಷ್ಯ ಏನೇನನ್ನು ಕಂಡು ಹಿಡಿದಿದ್ದಾನೆ? ನೋಡ್ರಿ, ಮನುಷ್ಯ ಆದಿಮಾನವನಾಗಿದ್ದ. ಆತ ಬೇಯಿಸಿದ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು, ಹಸಿ ಮಾಂಸವನ್ನು ತಿಂದುಕೊಂಡು ಬದುಕ್ತಿದ್ದಾಗ ಆತ ಒಂದು ದಿನ ಅಕಸ್ಮಾತ್ ಆಗಿ ಬೆಂಕಿಯನ್ನು ಕಂಡು ಹಿಡಿದು ಬೆಂಕಿಯ ಮೂಲಕ ಆತ ಬೇಯಿಸಿ ತಿನ್ನೋದನ್ನು ಕಲಿತಾನೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಂಚಾರ ಮಾಡಬೇಕಾದ್ರೆ ಚಕ್ರಗಳನ್ನು ಕಂಡುಹಿಡಿತಾನೆ. ನಾಗರಿಕನಾದ ಹಾಗೆ ವ್ಯವಸಾಯವನ್ನು, ಕೃಷಿಯನ್ನು ಕೂಡ ಆತ ಕಂಡುಹಿಡಿತಾನೆ. ಅದರ ನಂತರ ಆತ ಕಾಗದದ ಸಂಶೋಧನೆಯನ್ನು ಮಾಡ್ತಾನೆ. ಈ ಗವಿಗಳಲ್ಲಿ, ಗಿಡದ ಕೊಂಬೆಗಳಲ್ಲಿ, ಗಿಡದ ಕೆಳಗಡೆ ವಾಸಿಸ್ತಕ್ಕಂಥ ಮನುಷ್ಯ ಮುಂದೆ ಮನೆಗಳನ್ನು ಕಟ್ಕೊಳ್ಳೋದು. ಮೊದಲೆಲ್ಲ ಚಪ್ಪರಗಳನ್ನು ಕಟ್ಟಿಕೊಂಡು ಬದುಕ್ತಿದ್ದವ ಭವ್ಯವಾದ ಬಂಗ್ಲೆಗಳನ್ನು ಕಟ್ಟೋದಕ್ಕೆ ಶುರು ಮಾಡ್ತಾನೆ. ದಿನಗಳು ಮುಂದೆ ಹೋದ ಹಾಗೆ ವಿಜ್ಞಾನ, ತಂತ್ರಜ್ಞಾನದ ಆವಿಷ್ಕಾರವನ್ನು ಕೂಡ ಆತ ಮಾಡಿದಾಗ ಹಡಗುಗಳನ್ನು ಕಂಡುಹಿಡಿತಾನೆ, ವಿಮಾನಗಳನ್ನು ಕಂಡುಹಿಡಿತಾನೆ, ರೇಡಿಯೋ ಕಂಡುಹಿಡಿತಾನೆ, ಕಂಪ್ಯೂಟರ್ ಕಂಡುಹಿಡಿತಾನೆ, ಫೋನು, ಮೊಬೈಲು, ಉಳಿದೆಲ್ಲ ಮನುಷ್ಯ ತನ್ನ ಜೀವನಕ್ಕೆ ಬೇಕಾಗುವ ಐಷಾರಾಮಿ ಬದುಕಿಗೆ ಅಗತ್ಯ ಇರುವ ಎಲ್ಲವನ್ನ ಆತ ಕಂಡುಹಿಡಿತಾ ಹೋಗ್ತಾನೆ. ಇವತ್ತಂತೂ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಎಲ್ಲವನ್ನ ಮನುಷ್ಯ ಕಂಡು ಹಿಡಿದಿದ್ದು. ಅದಷ್ಟೇ ಆತ ಕಂಡು ಹಿಡಿಯಲಿಲ್ಲ. ಮುಂದುವರೆದು ಆತನ ಆಲೋಚನಾ ಶಕ್ತಿ ಮತ್ತೆ ಯಾವ್ಯಾವ ಸಂಶೋಧನೆಗಳು ಮಾಡಿಸ್ತು ಅಂದರೆ, ಆತ ಮತಗಳನ್ನು ಕಂಡು ಹಿಡಿದ, ಪಂಥಗಳನ್ನು ಕಂಡು ಹಿಡಿದ, ಜಾತಿಯನ್ನು ಹುಟ್ಟಿಸದ, ಧರ್ಮವನ್ನು ಹುಟ್ಟಿಸದ. ಅದರ ನಂತರ ಮಂದಿರ, ಮಸೀದಿ, ಚರ್ಚ್, ಗುರುದ್ವಾರಗಳು ಇವೆಲ್ಲವನ್ನು ಕೂಡ ಆತನೇ ಸೃಷ್ಟಿ ಮಾಡ್ತಾನೆ. ಅಷ್ಟೇ ಅಲ್ಲದೆ ಆತ ದೇವರನ್ನೂ ಕೂಡ ಸೃಷ್ಟಿ ಮಾಡ್ತಾನೆ. ಭಾಳ ನಾವು ಗಂಭೀರವಾಗಿ ಚಿಂತನೆ ಮಾಡಿದಾಗ ದೇವರನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಪ್ರಶ್ನೆ ಏನಾದರೂ ಬಂದರೆ ನಾವು ಕೈ ಎತ್ತಿ ಭಾಳ ಹೆಮ್ಮೆಯಿಂದ ಹೇಳಬೇಕು, ದೇವರನ್ನು ಸೃಷ್ಟಿ ಮಾಡಿದ್ದು ಮನುಷ್ಯ ಅಂತ. ನೋಡಿ, ನಾವು ಮನುಷ್ಯರು ದೇವರನ್ನು ಸೃಷ್ಟಿ ಮಾಡಿದ ಮೇಲೆ ನಾವೇ ಸೃಷ್ಟಿ ಮಾಡಿದ ದೇವರಿಗೆ ಹೆದರಬೇಕು. ಭಾರತದಲ್ಲಂತೂ ನಾವು ವಿದೇಶಿ ಆರ್ಯರಿಗೆ ಹೆದರಬೇಕು, ದೇವರಿಗೆ ಹೆದರಬೇಕು, ದೆವ್ವಕ್ಕೆ ಹೆದರಬೇಕು, ಹಿಂದಿನ ಮುಂದಿನ ಜನ್ಮದ ಕರ್ಮಗಳಿಗೆ ಹೆದರಬೇಕು, ಗ್ರಹಗಳಿಗೆ ಹೆದರಬೇಕು, ನಕ್ಷತ್ರಗಳಿಗೆ ಹೆದರಬೇಕು, ಹಸ್ತರೇಖೆಗೆ ಹೆದರಬೇಕು, ಜನ್ಮಕುಂಡಲಿ, ಭವಿಷ್ಯ, ಪಂಚಾಂಗ ಇವೆಲ್ಲವಕ್ಕೂ ಹೆದರಬೇಕು. ಉಪವಾಸ ಮಾಡೋದನ್ನು ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ ದೇವರ ಹೆಸರಲ್ಲಿ. ಈ ಉಪವಾಸ ತಪ್ಪಿದರೆ ಅಥವಾ ಕೆಟ್ಟರೆ ಅದಕ್ಕೆ ಹೆದರಬೇಕು. ಹರಕೆ ತೀರಿಸಲಾಗದಿದ್ದರೆ ಹೆದರಬೇಕು. ಮಂತ್ರ ತಂತ್ರಗಳಿಗೆ ಹೆದರಬೇಕು. ಕಾಗೆ ಕೂಗಿದರೆ, ರಾತ್ರಿ ಗೂಬೆ ಕೂಗಿದರೆ, ನಾಯಿ ಅತ್ತರೆ, ಮರದ ಹತ್ರ ರಾತ್ರಿ ತಿರುಗಾಡುವ ಪ್ರಸಂಗ ಬಂದರೆ, ಹಳೆಯ ಅಥವಾ ಸತ್ತವರ ಮನೆಯ ಹತ್ರ ಹೋಗೋದಾದರೆ, ಸ್ಮಶಾನದಲ್ಲಿ ತಿರುಗೋದಾದರೆ, ಎಡಗಡೆಯ ಕಣ್ಣು ಅದರಿದರೆ, ಊಟದಲ್ಲಿ ಕೂದಲು ಬಂದರೆ, ಹಲ್ಲಿ ನುಡಿದರೆ, ನಿಂಬೆಹಣ್ಣು, ಮೆಣಸಿನಕಾಯಿ 3 ರಸ್ತೆಗಳು ಕೂಡುವ ಸ್ಥಳ ಕಂಡ್ರೆ, ಹಾಲಿ ಕೊಡ ಕಂಡ್ರೆ, ಪೊರಕೆ ಕಂಡ್ರೆ, ಕರಿಬೆಕ್ಕು ರಸ್ತೆಯಲ್ಲಿ ಅಡ್ಡು ಬಂದರೆ, ಸೀನು ಬಂದರೆ, ಆಕಳಿಕೆ ಬಂದರೆ, ವಿಧವೆಯರು, ಹೆಣ, ರೋಗಿಷ್ಟ್ರ ಕಂಡ್ರೆ ಹೆದರಲೇಬೇಕು, ಹೆದರುತ್ತಲೇ ಇರಬೇಕು. ಇದು ಮನುಷ್ಯ ತನ್ನ ಆಲೋಚನಾ ಶಕ್ತಿಯಿಂದ ಸೃಷ್ಟಿ ಮಾಡಿದ ದೇವರು, ಧರ್ಮ ಮತ್ತು ನಂಬಿಕೆಗಳು. ಆ ನಂಬಿಕೆಗಳೇ ಇವತ್ತು ಮನುಷ್ಯನ ಹೆದರಿಸ್ತಿರೋದು. ಏನನ್ನು ಸೂಚಿಸ್ತದೆ? ಮನುಷ್ಯ ದೇವರನ್ನ ಸೃಷ್ಟಿಸಿದ್ದು ಹೇಗೆ ಅಂತ ನಾವು ನೋಡಿದಾಗ ನಮಗೆ ಮನುಷ್ಯನೇ ಈ ದೇವರನ್ನ ಸೃಷ್ಟಿ ಮಾಡಿದ್ದು ಅನ್ನೋದಕ್ಕೆ ಅನೇಕ ದಾಖಲೆಗಳು ಸಿಗ್ತಾ ಹೋಗ್ತವೆ. ಏಕೆಂದರೆ ಮನುಷ್ಯ ಒಬ್ಬನನ್ನು ಬಿಟ್ಟರೆ ಬೇರೆ ಯಾವುದೇ ಪ್ರಾಣಿಗಳು ದೇವರನ್ನ ನಂಬುವುದಿಲ್ಲ, ಆರಾಧಿಸೋದಿಲ್ಲ. ಎರಡನೇದು, ಮನುಷ್ಯ ವಾಸಿಸುವ ಸ್ಥಳದಲ್ಲಿ ಮಾತ್ರ ದೇವರುಗಳು ಮತ್ತು ಮಂದಿರಗಳು ಸಿಗ್ತಾವೆ ಹೊರತು ಇತರ ಯಾವ ಸ್ಥಳಗಳಲ್ಲೂ ಕೂಡ ಅಥವಾ ದಟ್ಟ ಅರಣ್ಯದಲ್ಲಿ, ಕಾಡುಗಳಲ್ಲಿ ಎಲ್ಲೆಲ್ಲಿ ಮನುಷ್ಯ ಇರೋದಿಲ್ವೋ ಅಲ್ಲಿ ನಿಮಗೆಲ್ಲೂ ದೇವರ ಅಸ್ತಿತ್ವ ಸಿಗೋದೇ ಇಲ್ಲ. ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ದೇವರುಗಳು, ಬೇರೆ ಬೇರೆ ನಂಬಿಕೆಗಳು, ಹಲವು ಮತ, ಹಲವು ಧರ್ಮ, ಹಲವು ಸಂಪ್ರದಾಯಗಳು, ದಿನಕ್ಕೊಂದು ಹೊಸ ದೇವರುಗಳನ್ನು ಹುಟ್ಟಿಸ್ತಕ್ಕಂಥ ಕೆಲಸ. ಇತ್ತೀಚೆಗಂತೂ ಅದು ಈ ನಮ್ಮ ವಿದ್ಯುನ್ಮಾನ ಮಾಧ್ಯಮಗಳು ಈ ಪಂಚಾಂಗ ಹೇಳೋರನ್ನು ಮತ್ತು ಹೊಸ ಹೊಸ ದೇವರುಗಳನ್ನು ಕಂಡು ಹಿಡಿದು ಧಾರಾವಾಹಿಗಳಲ್ಲಿ ಆ ಆಚರಣೆಗಳನ್ನು ತೋರಿಸೋದು ನೀವು ನೋಡಬೇಕು. ದಿನಕ್ಕೊಂದು ಹೊಸ ದೇವರುಗಳು, ದಿನಕ್ಕೊಂದು ಹೊಸ ಪೂಜಾ ವಿಧಾನ, ಇದೆಲ್ಲವನ್ನು
ಪ್ರಶ್ನಿಸುವವರನ್ನು ನಾಸ್ತಿಕರಂತಲೋ ಬುದ್ಧಿಹೀನರಂತಲೋ ಸಮಾಜ ದ್ರೋಹಿಗಳಂತಲೋ ಹೆಸರನ್ನು ಕೊಡತಕ್ಕಂಥದ್ದು. ದೇವರನ್ನು ಮೆಚ್ಚಿಸುವ ಸರ್ಕಸ್ ನಾವು ದಿನ ಬೆಳಗಾದರೆ ಈ ಭಾರತದಲ್ಲಿ ನೋಡ್ತೇವೆ. ದೇವರನ್ನು ಯಾರಾದರೂ ನೋಡಿದಾರಾ ಅನ್ನುವ ಪ್ರಶ್ನೆ ಬಂದಾಗ ವಿತಂಡವಾದ ಶುರು ಆಗ್ತದೆ. ಇಲ್ಲಿವರೆಗೂ ಯಾರೊಬ್ಬರೂ ದೇವರನ್ನು ನೋಡಿಲ್ಲ. ನಾಸ್ತಿಕ ಮತ್ತು ಆಸ್ತಿಕ ಇಬ್ಬರ ಬದುಕು ಒಂದೇ ಆಗಿದೆ. ನಾಸ್ತಿಕ ದೇವರನ್ನು ನಂಬೋದಿಲ್ಲ ಅಂತ ಹೇಳ್ತಾನೆ, ಆಸ್ತಿಕ ದೇವರನ್ನು ನಂಬುತ್ತೀನಿ ಅಂತ ಹೇಳ್ತಾನೆ. ಆತನ ನಂಬಿಕೆ ಆತನ ಜೊತೆಗೆ, ಈತನ ನಂಬಿಕೆ ಈತನ ಜೊತೆಗೆ. ಆದರೆ ಇಬ್ಬರ ಬದುಕು ಕೂಡ ದುಡಿಮೆಯನ್ನು ಅವಲಂಬಿಸಿರ್ತದೆ. ದುಡಿದು ತಿನ್ನೋದು ಇಬ್ಬರಿಗೂ ತಪ್ಪೋದಲ್ಲ. ಹಾಗೆ ದೇವರು ಯಾರಿಗೂ ಉಪಕಾರ ಮಾಡಿಲ್ಲ ಇಲ್ಲಿವರೆಗೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗೆಯೇ ಆತ ಯಾರಿಗೂ ಕೆಡಕನ್ನೂ ಮಾಡಿಲ್ಲ ಅನ್ನೋದು ಕೂಡ ಸತ್ಯವಾದ ಮಾತೆ. ಭ್ರಷ್ಟಾಚಾರ, ಕೊಲೆ, ಈ ಅನ್ಯಾಯ, ಅತ್ಯಾಚಾರ, ಉಗ್ರವಾದ, ಅರಾಜಕತೆ, ಹಿಂಸೆ ಇವು ಯಾವಾದರೂ ಈ ಜಗತ್ತಿನಲ್ಲಿ ನಿಂತಿವೆಯಾ? ನಿಂತಿಲ್ಲ. ದೇವರು ಅನ್ನುವ ಅಸ್ತಿತ್ವದಲ್ಲಿ ಇದ್ದರೆ ಅವುಗಳನ್ನು ಯಾಕೆ ತಡಿಲಿಲ್ಲ ಅನ್ನುವ ಪ್ರಶ್ನೆ ಬಂದಾಗ 108 ಅದಕ್ಕೆ ಮತ್ತೆ ಸಮರ್ಥನೀಯ ಕಥೆಗಳು ಹುಟ್ಟುಕೊಳ್ತವೆ. ನಮ್ಮಲ್ಲಿ ಯಾವುದೇ ಬೆಂಕಿ ಅನಾಹುತಗಳು ನಿಂತಿಲ್ಲ. ದೇವರು ವಾಸವಾಗಿದ್ದಲ್ಲಿ ಅನ್ಯಾಯ ನಡೀತಾ ಇದೆ. ದೇವರ ಗುಡಿಗಳಲ್ಲೇ ಅತ್ಯಾಚಾರಗಳಾಗ್ತವೆ. ದೇವಸ್ಥಾನಗಳೇ ಒಂದೊಂದು ಸಲ ಬಿದ್ದು ಹೋಗ್ತವೆ. ದೇವಸ್ಥಾನಗಳೇ ಒಂದೊಂದು ಸಲ ನೆರೆ ಹಾವಳಿಗೆ ತುತ್ತಾಗ್ತವೆ. ಪ್ರಕೃತಿ ವಿಕೋಪಕ್ಕೆ ತುತ್ತಾಗ್ತವೆ. ಅಲ್ಲಿ ದೇವರು ನಿಜವಾಗ್ಲೂ ಇದ್ದರೆ ಅದರಿಂದ ರಕ್ಷಣೆಯನ್ನು ಆತ ಮಾಡಬಹುದಿತ್ತಲ್ಲ ಅನ್ನೋ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಈ ಅಗಾಧವಾದ ಆಲೋಚನಾ ಶಕ್ತಿಯುಳ್ಳ ಮನುಷ್ಯನ ಆಲೋಚನೆಗೆ ನಿಲುಕೋದೇ ಇಲ್ಲ. ಮಂದಿರ ಮಸೀದಿ ಬೀಳುವುದು ಯಾವತ್ತಾದರೂ ದೇವರು ತಡೆದಿದ್ದಾನ? ಇಲ್ಲ. ಯಾವೊಬ್ಬ ವಿದ್ಯಾರ್ಥಿಯೂ ಇಲ್ಲಿಯವರೆಗೆ ಓದದೆ ಪಾಸಾಗಿಲ್ಲ. ತಾನೇ ದೇವರು, ದೇವಮಾನವರು ಅಂತ ಹೇಳ್ಕೊಳ್ಳುವ ಅನೇಕ ಜನ ಬಾಬಾಗಳು, ಈ ನಕಲಿ ಬಾಬಾಗಳು ಇವತ್ತು ಹೆಚ್ಚಿದಾರಲ್ಲ, ಇವರೆಲ್ಲ ಎಷ್ಟೋ ಜನ ಇವರಲ್ಲೂ ಜೈಲಿನಲ್ಲಿದ್ದಾರೆ. ದೇವರಿಲ್ಲ ಎನ್ನುವರು ಸಂತೋಷದಿಂದ ಹೇಗೆ ಜೀವಿಸ್ತಿದ್ದಾರೋ ದೇವರಿದ್ದಾನೆ ಅನ್ನೋರು ಕೂಡ ಅಷ್ಟೇ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ದಾರೆ. ದೇವರ ನಡುವೆಯೂ ಅನೇಕ ಭಿನ್ನತೆಗಳನ್ನು ನಾವು ತಂದಿಡ್ತಾ ದೇವರನ್ನೇ ಸೃಷ್ಟಿ ಮಾಡಿ ಆ ದೇವರ ಭಯದಲ್ಲಿ ನಾವು ಬದುಕುತ್ತಿರುವುದನ್ನು ನೋಡಿದಾಗ ಮನುಷ್ಯನ ಆಲೋಚನಾ ಶಕ್ತಿ ಎಷ್ಟು ಅಗಾಧವಾಗಿದೆಯೋ ಅಷ್ಟೇ ಸಂಕುಚಿತವಾಗಿದೆ, ಮತ್ತು ಆತನ ಆಲೋಚನಾ ಶಕ್ತಿಗಳಿಂದ ಎಷ್ಟು ಒಳ್ಳೆಯದಾಗಿದೆಯೋ ಅಷ್ಟೇ ಕೆಟ್ಟದ್ದು ಕೂಡ ಆಗಿದೆ ಅನ್ನೋದು ನಾವು ಒಪ್ಕೊಳ್ಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.